ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂಬ್ಕರ್. ಇದೆಂಥ ಎಡವಟ್ಟು ಮಾಡಿಕೊಂಡ್ರು ಡಿ.ಕೆ. ಶಿವಕುಮಾರ್. ಡಿ.ಸಿ.ಎಂ. ಡಿ.ಕೆ.ಶಿ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ, ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ, ಕಾಂಗ್ರೆಸ್ಗೆ ಮುಜುಗರವಾಗಿ ಪರಿಣಮಿಸಿದೆ. ಕೈ ಶಾಸಕರು ಮಂತ್ರಿಗಳು ಕೈ ಹೆಸುಕಿಕೊಳ್ಳುವಂತಾಗಿದೆ. ಇದೇನಾಗ್ಬಿಡ್ತಪ್ಪ ಅಂತ ದೊಡ್ಡ ಕುರ್ಚಿ ಏರೋ ಕನಸಲ್ಲಿರುವಂಥ ಡಿ.ಕೆ. ಶಿವಕುಮಾರ್ ಅವರು ಇದೇನು ಮಾಡ್ಕೊಂಡಿದ್ದಾರೆ ನೋಡಿ. ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಅವರು ಇತ್ತೀಚೆಗೆ ಬಹಳ ಅಸಹನೆಯಲ್ಲಿದ್ದಾರೋ ಅಥವಾ ಯಾಕವರ ಮಾತುಗಳು ಪದೇ ಪದೇ ಇಂತಹ ಎಡವಟ್ಟುಗಳಿಗೆ, ಕಾಂಟ್ರವರ್ಸಿಗಳಿಗೆ ದಾರಿ ಮಾಡಿಕೊಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸಿನಿಮಾ ನಟ್ಟು ಬೋಲ್ಟು ಅಂತ ಹೇಳಿಕೆ ಕೊಟ್ಟಿದ್ದು ಸಿಕ್ಕಾಪಟ್ಟೆ ಆಕ್ರೋಶಕ್ಕೆ ಗುರಿಯಾಯಿತು. ಹೋರಾಟ, ಪ್ರತಿಭಟನೆ ಅಂತ ಡಿ.ಕೆ. ಶಿವಕುಮಾರ್ ವಿರುದ್ಧ ಮುಗಿಬಿದ್ರು. ಸಿನಿಮಾ ಇಂಡಸ್ಟ್ರಿ ಕೆಂಡ ಕಾರ್ತು. ಇದೇನು ನಿಮ್ಮನೆ ಆಳುಗಳ ನಾವು ಅನ್ನೋ ರೀತಿಯಲ್ಲಿ ಅವ್ರ ಮಾತು ಕಾಂಟ್ರವರ್ಸಿ ಕಾರಣ ಆಯಿತು. ಕೈ ಒಳಗಿನ ಕುರ್ಚಿ ಜಟಾಪಟಿಯಿಂದಾಗಿ ಏನಾದರೂ ಮಾಡಲೇಬೇಕು ಅನ್ನೋವಷ್ಟು ಹಠಕ್ಕೆ ಬಿದ್ದು ಆ ಟೆನ್ಷನ್ನಲ್ಲಿ, ಆ ಫ್ರಸ್ಟ್ರೇಷನ್ನಲ್ಲಿ ಇಂಥ ಎಡವಟ್ಟುಗಳನ್ನು ಮಾಡ್ಕೊಳ್ತಿದ್ದಾರೆ. ಹೊಸ ಹೊಸ ಬಗೆಯ ಚರ್ಚೆಗಳೆಲ್ಲ ಹುಟ್ಟುಕೊಳ್ತಿದೆ ಈಗ ಡಿ.ಕೆ. ಶಿವಕುಮಾರ್ ಅವರ ಈ ನಡೆಯಿಂದಾಗಿ. ವಿಡಿಯೋ ಅಂತೂ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದ್ದು, ಎಲ್ಲೆಡೆ ಆಕ್ರೋಶ. ಅದು ಕೂಡ ಸಿ.ಎಂ. ಕುರ್ಚಿ ಏರೋದಕ್ಕೆ ಹೊರಟಿರೋರು, ಒಕ್ಕಲಿಗ ಮೇರು ನಾಯಕನಾಗಿ ದೇವೇಗೌಡರ ಫ್ಯಾಮಿಲಿಗೆ ಸೆಡ್ಡು ಹೊಡೆಯೋದಕ್ಕೆ ನಿಂತಿರೋರು, ಒಂದು ಹಂತಕ್ಕೆ ಸೆಡ್ಡು ಹೊಡೆದಿರೋರು. ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಗೆ ಭರ್ಜರಿ ನೆಲೆಯನ್ನು ಕಲ್ಪಿಸುವಲ್ಲಿ ದೊಡ್ಡ ಪಾತ್ರ ಡಿ.ಕೆ. ಶಿವಕುಮಾರ್ ಅವ್ರದ್ದಿದೆ. ಅದರಲ್ಲೂ ಒಕ್ಕಲಿಗ ಮತಗಳು 23 ಚುನಾವಣೆಯಲ್ಲಿ ಎಷ್ಟೋ ವರ್ಷಗಳ ಬಳಿಕ ಕಾಂಗ್ರೆಸ್ಗೆ ಸಾಲಿಡ್ ಆಗಿ ಬರೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು 100% ಕಾರಣ, ಡೌಟೇ ಇಲ್ಲ ಅದರಲ್ಲಿ. ಹೀಗಿರುವಾಗ ದೊಡ್ಡ ಎಡವಟ್ಟೆ ಇದು ಅಂತ ಅರ್ಥೈಸಲಾಗ್ತಿದೆ. ಕಾಂಗ್ರೆಸ್ ಶಾಸಕರೇ ಹೇಳ್ತಿರೋರು, ಬೇರೆ ಯಾರೂ ಅಲ್ಲ, ಕಾಂಗ್ರೆಸ್ ಶಾಸಕರೇ ಇದೇನು ಮಾಡಿಬಿಟ್ರು ಅಂತಿದ್ದಾರೆ. ಇದು ಒಂದು ಸ್ಟೇಟ್ಮೆಂಟು ಬಹಳ ಕಾಸ್ಟ್ಲಿ ಆಗುತ್ತಾ. ಮಂಡ್ಯದ ಜನರನ್ನು ಎದುರು ಹಾಕ್ಕೊಂಡು ಡಿ.ಕೆ. ಶಿವಕುಮಾರ್ ಅವರು ಬಹಳ ದೊಡ್ಡ ಮಿಸ್ಟೇಕ್ ಮಾಡ್ಕೊಂಡಂಗೆ ಕಾಣಿಸ್ತಿದೆ ಈಗ. ಡಿ.ಕೆ. ಶಿವಕುಮಾರ್ ಅವರ ಮಾತು, ಮಂಡ್ಯ ಜನರನ್ನ ಛತ್ರಿ ಅಂದಿದ್ದಾರಲ್ಲ, ನಾವು ಛತ್ರಿಗಳ ಅಂತ ಈಗ ಪ್ರೊಟೆಸ್ಟ್ ಆಗ್ತಿದೆ ಮಂಡ್ಯದಲ್ಲಿ. ಸೋಷಿಯಲ್ ಮೀಡಿಯಾದಲ್ಲಂತೂ ಹೊತ್ತುಕೊಂಡು ಉರಿತಾ ಇದೆ ಡಿ.ಕೆ. ಶಿವಕುಮಾರ್ ಅವರು ವಿಡಿಯೋ. ಏನೋ ಒಂದು ಗಲಾಟೆ ಆಗ್ತಿರತ್ತೆ, ಸಿದ್ದರಾಮಯ್ಯನವರು ಅಷ್ಟೇ ಸಮಾವೇಶ, ಕಾರ್ಯಕ್ರಮ, ಸಭೆಗಳಲ್ಲಿ ಕಾರ್ಯಕರ್ತರಿಗೆ ಬೈಯೋದು ಇದೆಲ್ಲ ಆಗ್ತಾ ಇರುತ್ತೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ತುಂಬಾ ಆ ರೀತಿ ತರಾಟೆಗೆ ತಗೊಳ್ತಾರೆ. ನುಗ್ಗೋದು, ಹಾರ ಹಾಕೋಕೆ ಬರೋದು, ಏನೋ ಅಲ್ಲಿ ಕಂಡಲ್ಲೆಲ್ಲ ಘೋಷಣೆ ಕೂಗೋದು, ಇಂಥದ್ದೆಲ್ಲ ಮಾಡಿದಾಗ ಲೀಡರ್ಸ್ ಬೈಯೋದಿದ್ದೇ ಇರುತ್ತೆ. ವೈಯಕ್ತಿಕವಾಗಿ ಅವ್ರಿಗೆ ಬೈದ್ರೆ ಅದು ಬೇರೆ ವಿಷಯ. ಆದರೆ ಮಂಡ್ಯದ ಹೆಸರು ತಗೊಂಡು ಛತ್ರಿಗಳು ಅಂತ ಬೈದಿದ್ದು ಮಾತ್ರ ಈಗ ಸಿಕ್ಕಾಪಟ್ಟೆ ಆಕ್ರೋಶಕ್ಕೆ ಕಾರಣ ಆಗಿದೆ. ಇನ್ನು ಕೊನೆಗೆ ನಮ್ಮ ದಿನೇಶ್ ಗುಂಡ್ರಾಯರ್ ಮಾತಾಡ್ತಾರೆ, ತಾಳ್ಮೆಯಿಂದ ಇರಬೇಕು, ಇಷ್ಟೊತ್ತನೇ ನಾನೇ ಇದ್ದೀನಿ, ನಿಮಗೆ ಪೇಷನ್ಸ್ ಇರಬೇಕು. ಆ ಬಾವುಟ ಇಡೀ ನಾವೆಲ್ಲ ನಿಮ್ಮ ಮಂಡ್ಯದವ್ರದೆಲ್ಲ ಛತ್ರಿ ಆಟ ಎಲ್ಲ ನಿಲ್ಸೋ ಕೆಳಗಡೆ, ಆಮೇಲೆ ಕೊಡೋ ಅಂತ ಇಡ್ರ ಕೆಳಗಡೆ ಇಳಿಸಿ, ಏನು ಇಳಿಸ್ಬೇಕು ಎಲ್ಲರೂ. ಇನ್ನು ಕೊನೆಗೆ ನಮ್ಮ ದಿನೇಶ್ ಗುಂಡ್ರಾಯರ್ ಮಾತಾಡ್ತಾರೆ, ತಾಳ್ಮೆಯಿಂದ ಇರಬೇಕು, ಇಷ್ಟೊತ್ತನೇ ನಾನೇ ಇದ್ದೀನಿ, ನಿಮಗೆ ಪೇಷನ್ಸ್ ಇರಬೇಕು. ಆ ಬಾವುಟ ಇಡೀ ನಾವೆಲ್ಲ ನಿಮ್ಮ ಮಂಡ್ಯದವ್ರದೆಲ್ಲ ಛತ್ರಿ ಆಟ ಎಲ್ಲ ನಿಲ್ಸೋ ಕೆಳಗಡೆ, ಆಮೇಲೆ ಕೊಡೋ ಅಂತ ಇಡ್ರ ಕೆಳಗಡೆ ಇಳಿಸಿ, ಏನು ಇಳಿಸ್ಬೇಕು. ನಮಗೊತ್ತು ಮಂಡ್ಯದಲ್ಲಿ ನಾಲಿಗೆ ಹರಿಬಿಟ್ಟು ಎಂತೆಂಥ ಲಾಸ್ ಮಾಡ್ಕೊಂಡಿದ್ದಾರೆ ಯಾರ್ಯಾರು ಅಂತ. ಅದು ಸುಮಲತಾ ಅವರ ವಿರುದ್ಧ ದೇವೇಗೌಡರ ಫ್ಯಾಮಿಲಿ ಅಂದರೆ ರೇವಣ್ಣ ಆಡಿದ್ದ ಮಾತು ನಿಖಿಲ್ಗೆ ತುಂಬ ಸಂಕಷ್ಟಕಾರಿಯಾಗಿ ಪರಿಣಮಿಸ್ತು. ಆಮೇಲೆ ಕುಮಾರಸ್ವಾಮಿ ಅವರು ವಾಗ್ದಾಳಿ, ವೈಯಕ್ತಿಕ ಜಟಾಪಟಿಗಳು. ಈ 24ರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕುಮಾರಸ್ವಾಮಿ ಅವರಿಗೆ ವರದಾನವಾಗಿದ್ದು ಅವರ ಪ್ರತಿಸ್ಪರ್ಧಿಗಳು ಆಡಿದ ಮಾತುಗಳೇ. ಕೆಲವೊಂದು ಅವರ ಹೆಲ್ತ್ ಬಗ್ಗೆ ಅದು ಇದು ಇಂಥ ಟಾರ್ಗೆಟು ಅದೆಲ್ಲ ಮಂಡ್ಯದ ಜನ ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಸಿನಿಮಾ, ರಾಜಕಾರಣ ಈ ಎರಡೂ ಕ್ಷೇತ್ರಗಳಿಗೆ ಮಂಡ್ಯದ ನಂಟು ದೊಡ್ಡ ಪ್ರಮಾಣದಲ್ಲಿದೆ. ಹಾಗೆಯೇ ಮಂಡ್ಯದವ್ರನ್ನ ಎದುರು ಹಾಕ್ಕೊಂಡು ನೀವು ರಾಜಕಾರಣ ಮಾಡ್ತೀರಾ, ನೋಡೇ ಬಿಡೋಣ ಅನ್ನೋ ಮಟ್ಟಿಗೆ ಸವಾಲು ಹಾಕ್ತಿದ್ದಾರೆ ಈಗ. ಮಂಡ್ಯದವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ಕೈಕಾಲು ಹಿಡಿದು ನೀವು ಬೆಳೆದ್ರಿ ಅಂದರೆ ಎಸ್.ಎಂ. ಕೃಷ್ಣ ಅವರು ಸಿ.ಎಂ ಆಗಿದ್ದಾಗ ನೀವು ಬೆಳ್ಕೊಂಡಿದ್ದು ಅನ್ನೋ ರೀತಿಯಲ್ಲಿ ವಾಗ್ದಾಳಿ ನಡೆಸ್ತಿದ್ದಾರೆ. ಸೋಷಿಯಲ್ ಮೀಡಿಯಾ ತೆಗೆದು ನೋಡಿದ್ರೆ ಅದ್ರ ಬಗ್ಗೆನೇ ಪೋಸ್ಟರ್ಗಳು ಎಲ್ಲ ಕೈ ಎಮ್.ಎಲ್.ಎಗಳ ಫೋಟೋ ಹಾಕಿ 5 ಜನ ಕಾಂಗ್ರೆಸ್ನ ಎಮ್.ಎಲ್.ಎಗಳ ಆಯ್ಕೆ ಆಗಿರೋದು. ಒಬ್ಬರಾದ್ರೂ ಮಾತಾಡ್ತಿದ್ದೀರಾ, ಮಂಡ್ಯದವ್ರನ್ನ ಛತ್ರಿಗಳು ಅಂದ್ರೂ ನೀವು ಬಾಯ್ ಬಿಡ್ತಿಲ್ವಲ್ಲ, ನಿಮಗೆ ರಾಜಕೀಯ ಆಗಬೇಕು ಅಂತ ಶಾಸಕರ ವಿರುದ್ಧನೂ ಮುಗಿಬಿದ್ದಿದ್ದಾರೆ. ಚಲುವರಾಯಸ್ವಾಮಿ ಅವರೇ ಯಾಕೆ ಮಾತಾಡ್ತಾ ಇಲ್ಲ, ಗಣಿಗ ರವಿ ಅವರೇ ಯಾಕೆ ಮಾತಾಡ್ತಿಲ್ಲ, ಕದಲೂರು ಉದಯ್ ಅವರೇ ಯಾಕೆ ಮಾತಾಡ್ತಿಲ್ಲ, ಬಂಡಿ ಸಿದ್ದೇಗೌಡ,
ಮತ್ತು ನರೇಂದ್ರ ಸ್ವಾಮಿ ಇಷ್ಟೆಲ್ಲ ಜನ ಕಾಂಗ್ರೆಸ್ನ ಶಾಸಕರನ್ನ ಮಂಡ್ಯದವರು ಆಯ್ಕೆ ಮಾಡಿ ಕಳಿಸಿದ್ದಾರೆ. ಕಳೆದ ಬಾರಿ ನೀವು ನನಗೆ ಓಟ್ ಹಾಕಿ ಆಶೀರ್ವಾದ ಮಾಡಿ ಅಂತ ಮಂಡ್ಯದವ್ರನ್ನ ಬಾಯಿ ತುಂಬ ಹೊಗಳಿ ನೀವು ಆಶೀರ್ವಾದ ಮಾಡಿದರೆ ನನಗೆ ಪೇಪರು ಪೆನ್ನು ಸಿಗತ್ತೆ, ಅಂದರೆ ಅಧಿಕಾರ ಸಿಗತ್ತೆ, ನಾನು CM ಆಗ್ತೀನಿ ಅನ್ನುವಂಥ ಮೆಸೇಜನ್ನು ಕೊಟ್ಟಿದ್ರು. ನೀವು ಸಂಪೂರ್ಣವಾಗಿ ಒಕ್ಕಲಿಗರು ಆಶೀರ್ವಾದ ಮಾಡಿ ಮಂಡ್ಯದವ್ರು ಕೈ ಹಿಡಿರಿ, ನನ್ನ ಪಕ್ಕದ ಜಿಲ್ಲೆಯವನಾಗಿದ್ರೂ ಕೂಡ ಮಂಡ್ಯದ ಮಗನೂ ಹೌದು ಅಂತೆಲ್ಲ ಭಾಷಣವನ್ನು ಬಿಗಿದಿದ್ದ DK ಶಿವಕುಮಾರ್ ಅವರು ಈಗ ಇಂಥ ಮಾತಾಡ್ತಿರಲ್ಲ, ಅಸಲಿಗೆ ನಿಮ್ಮ ಮನಸ್ಸಲ್ಲಿ ಇದ್ದಿದ್ದೇ ಅಲ್ವಾ? ನಾಟಕ ಮಾಡ್ತೀರಾ? ನಿಮಗಿಂತ ಬೇಕಾ ನಮ್ಮನ್ ಛತ್ರಿ ಅಂತೀರಾ ಅನ್ನೋ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಮುಗಿಬಿದ್ದಿದ್ದಾರೆ ಅಂದರೆ ಪಾಠ ಕಲಿಸ್ತೀವಿ, ಮಂಡ್ಯದ ಜನರ ತಾಕತ್ತು ತೋರಿಸ್ತೀವಿ ನಿಮಗೆ ಅನ್ನೋ ತನಕ ಆಕ್ರೋಶ ವ್ಯಕ್ತವಾಗ್ತಿದೆ. ಸೊ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಬೆಲ್ಟಲ್ಲಿ ಮೇರು ನಾಯಕನಾಗಿ ಛಾಪು ಮೂಡಿಸುವಲ್ಲಿ ಎಲ್ಲ ಅಸ್ತ್ರಗಳನ್ನು ಪ್ರಯೋಗಿಸ್ತಿರುವಂಥ DK ಶಿವಕುಮಾರ್ ಅವರು ಆ ಭಾಗದಲ್ಲಿ ಕುಮಾರಸ್ವಾಮಿಯವರ ಬಲವನ್ನು ಕುಗ್ಗಿಸಿ ನಾನು ಖಂಡಿತವಾಗಿಯೂ ಮತ್ತಷ್ಟು ಎತ್ತರಕ್ಕೆ ಏರ್ತೀನಿ ಅನ್ನೋ ಆತ್ಮವಿಶ್ವಾಸದಲ್ಲಿ ಮುನ್ನುಗ್ತಿರುವಂಥ DK ಶಿವಕುಮಾರ್ ಅವರು ದೊಡ್ಡ ಪೆಟ್ಟನ್ನು ತಿಂದ್ರ. ಇದು ಬರೀ ಈ ಆಕ್ರೋಶ ಮಾತುಗಳಿಗಷ್ಟೇ ಸೀಮಿತವಾಗಿರುತ್ತಾ ಅಥವಾ ಮುಂದಿನ ದಿನಗಳಲ್ಲಿ ಬಹಳ ಕಾಸ್ಟ್ಲಿ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕು. ಕಾಂಗ್ರೆಸ್ನ ಶಾಸಕರು ಆನ್ಸರ್ ಮಾಡೋಕ್ಕಾಗ್ತಿಲ್ಲ, ಮಂಡ್ಯದವರು ಮಿನಿಸ್ಟರ್ಗಳು ಮಾತನಾಡೋದಕ್ಕೆ ಆಗ್ತಿಲ್ಲ, ಈ ಬಗ್ಗೆ ಸಮರ್ಥನೆ ಮಾಡಿಕೊಂಡ್ರೆ ಅವ್ರಿಗೆ ಬೀಳುತ್ತೆ ಪೆಟ್ಟು. ಇಲ್ಲ DK ಶಿವಕುಮಾರ್ ಅವರು ಏನೋ ಹೇಳಿದ್ರು ಹಿಂಗೆ ಅರ್ಥ ಆಗ್ತಿದೆ ಅಷ್ಟೇ ಅಂತ ಹೇಳೋದಕ್ಕೆ ಹೋದರೆ ಮಂಡ್ಯದವ್ರನ್ನ ಛತ್ರಿಗಳು ಅಂದರೂ ನೀವು ಅವ್ರನ್ನೇ ಸಮರ್ಥನೆ ಮಾಡ್ಕೊಳ್ತೀರಾ ಅಂತ ಅವ್ರಿಗೆ ಪಾಠ ಕಲಿಸಬಹುದು. ಸೊ ತುಟಿ ಬಿಚ್ಚುತ್ತಿಲ್ಲ, ಒಬ್ಬರೂ ಕೂಡ ಈ ಬಗ್ಗೆ ತುಟಿ ಬಿಚ್ಚುತ್ತಿಲ್ಲ, ಯಾರೂ ರಿಯಾಕ್ಷನ್ ಕೊಡ್ತಿಲ್ಲ. ಕೊನೆಗೆ ಆಗಿದ್ದಾಯಿತು, DK ಶಿವಕುಮಾರ್ ಅವರು ಕ್ಷಮೆ ಕೇಳಲಿ ಬಿಟ್ಟು ಬಿಡ್ತೀವಿ ಅಂತಿದ್ದಾರೆ. ಕ್ಷಮೆ ಕೇಳಲಿ, ಮಂಡ್ಯದವ್ರ ಬಗ್ಗೆ ಆಡಿದ ಮಾತಿಗೆ ಮೊದಲು ಅವರು ಕ್ಷಮೆ ಕೇಳಲಿ, ಇಲ್ಲ ನಮ್ಮ ತಾಕತ್ತು ತೋರಿಸ್ತೀವಿ ಅಂತ ಫೈನಲ್ ಮೆಸೇಜನ್ನು ಕೊಡ್ತಾ ಇದ್ದಾರೆ. BJPಯವರು ಕೂಡ ಮುಗಿಬಿದ್ದಿದ್ದಾರೆ. ಕಬ್ಬನ ಗದ್ದೆಲೆಲ್ಲ ನಿಂತ್ಕೊಂಡು ಛತ್ರಿ ಹಿಡ್ಕೊಂಡು ಹೋರಾಟ ಮಾಡ್ತಿದ್ದಾರೆ. ಸಕ್ಕರೆ ಕೊಡೋವ್ರಿಗೆ ನೀವು ಈ ಛತ್ರಿ ಅಂತೀರಾ ಅಂತೆಲ್ಲ ಆಕ್ರೋಶ. ಒಟ್ಟಿನಲ್ಲಿ ನಟ್ಟು ಬೋಲ್ಟು ಹೆಂಗೋ ಓಕೆ, ಎರಡು ಪರ ವಿರೋಧ ಎರಡೂ ವ್ಯಕ್ತವಾಯಿತು. ಇದು ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಕಾರಣ ಆಗಿದೆ. ಶಿವಕುಮಾರ್ ಅವರು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳು. ನಿಜವಾಗ್ಲೂ ನಾಚಿಕೆ ಆಗಬೇಕು DK ಶಿವಕುಮಾರ್ ಅವ್ರಿಗೆ. ಮಂಡ್ಯ ಜನಗಳನ್ನ ಛತ್ರಿಗಳು ಅಂತ ಹೇಳಿದ್ರು. ಛತ್ರಿಗಳಲ್ಲ ಸ್ವಾಮಿ, ಮಂಡ್ಯ ಜನರು ಛತ್ರಪತಿಗಳು. ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಯಾವುದನ್ನು ಪಕ್ಷವನ್ನು ಲೆಕ್ಕಿಸ್ತಾನೆ ತನ್ನ ಜಿಲ್ಲೆಯ ಅಭಿಮಾನವನ್ನು ಉಳಿಸ್ಕೊಳ್ಳೋಂಥ ಕೆಲಸವನ್ನು ಮಂಡ್ಯ ಜಿಲ್ಲೆ ಜನತೆ ಮಾಡ್ತಾರೆ. ಕೂಡಲೇ ಏನು ಈ ಮಾತು ಹೇಳಿದರೆ ಈ ಮಾತನ್ನು ಕೂಡಲೇ ವಾಪಸ್ ತಗೊಳ್ಬೇಕು. ಇಲ್ದನಾದರೆ ಮುಂಬರೋ ದಿನಗಳಲ್ಲಿ ನೀವು ಈ ಜಿಲ್ಲೆಯಲ್ಲಿ ಎಲ್ಲೇ ಓಡಾಡಿದ್ರೂ ಕೂಡ ಕಪ್ಪಾಟವನ್ನು ತೋರಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಮಂಡ್ಯ ಜಿಲ್ಲೆಯ ಸ್ವಾಭಿಮಾನವನ್ನು ಕೆಣಕಿರ್ತಕ್ಕಂಥ DK ಶಿವಕುಮಾರ್ ಅವರೇ, ಮಂಡ್ಯ ಜನ ಏನೋ ಮೋಸವನ್ನು ಅರಿಯದ ಮುಗಿದ್ರು. ರೈತರು ಅತಿ ಹೆಚ್ಚು ಕನ್ನಡ ಮಾತಾಡೋಂಥವ್ರು, ಅತಿ ಹೆಚ್ಚು ರೈತಾಪಿ ವರ್ಗವನ್ನು ಹೊಂದಿರತಕ್ಕಂಥವ್ರು ಮಂಡ್ಯ ಜಿಲ್ಲೆಗೆ ಬಂದಾಗ ತಾವೇನಂದರೆ ಕಳೆದ ಬಾರಿ ನನಗೆ ಪೆನ್ ಕೊಡಿ, ಅಧಿಕಾರ ಕೊಡಿ ಅಂತ ದುಂಬಾಲು ಬಿದ್ದಿರಿ, ಗೋಗರಿದ್ರಿ. ಇವತ್ತು ನಿಮಗೆ ಅಧಿಕಾರ ಸಿಕ್ಕಾದ ಮೇಲೆ ನೀವು ಮಂಡ್ಯ ಜನಗಳನ್ನ ಛತ್ರಿಗಳು ಅಂತ ಹೇಳ್ತಾ ಇದ್ರಲ್ಲ, ಈ ಮಾತನ್ನು ಕೂಡಲೇ ವಾಪಸ್ ತಗೋಬೇಕು. ಇಲ್ದೇ ಇದ್ದರೆ ಮುಂಬರೋ ದಿನದಲ್ಲಿ ನೀವೆಲ್ಲೇ ಬಂದರೂ ಕಪ್ಪು ಆಟವನ್ನು ತೋರಿಸುವಂಥ ಕೆಲಸವನ್ನು ಸ್ವಾಭಿಮಾನಿ ಮಂಡ್ಯದ ಕನ್ನಡಿಗರನ್ನ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.